ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮ್ಮ ಕುಟುಂಬದ ರಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದೇ ಒಂದು ಸವಾಲಾಗುತ್ತೆ. ಕುಟುಂಬದಲ್ಲಿ ಏನೋ ಒಂದು ರೀತಿಯ ಅಡಚಣೆ, ಏನೋ ತೊಂದರೆಗಳು, ಸಮಸ್ಯೆಗಳು ಕಾಡುವಂಥದ್ದಾಗತ್ತೆ. ಒಂದನ್ನು ಸರಿ ಮಾಡುವ ಹೊತ್ತಿಗೆ ಮತ್ತೊಂದು ನಿಮಗೆ ಸಮಸ್ಯೆಯಾಗಿ ಸವಾಲಾಗಿ ಪರಿಣಮಿಸ್ತಕ್ಕಂಥದ್ದಾಗತ್ತೆ. ಮಕ್ಕಳ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಬೇಕು. ಮಕ್ಕಳ ನಡವಳಿಕೆ, ಅವರ ಚಟುವಟಿಕೆ, ಅವರು ಆಟಪಾಠಗಳು ಇತ್ಯಾದಿಗಳಲ್ಲಿ ಏನೋ ತೊಂದರೆಯನ್ನು ಮಾಡಿಕೊಂಡು ನಿಮಗೆ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಅದನ್ನು ವಿಶೇಷವಾಗಿ ಬಹಳ ಜಾಗರೂಕತೆಯಿಂದ ಗಮನಿಸಬೇಕಾದಂಥದ್ದಿರುತ್ತೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಒಂದು ರೀತಿಯ ಅಪನಂಬಿಕೆ. ಧರ್ಮ ಕಾರ್ಯಗಳನ್ನು ಆಚರಣೆ ಮಾಡೋದರಿಂದ ನಮಗೇನೂ ಪ್ರಯೋಜನ ಆಗೋದಿಲ್ಲ. ಆಧ್ಯಾತ್ಮಿಕವಾಗಿ ನಾವೇನಾದರೂ ವಿಚಾರವನ್ನು ತಿಳಿತಾ ಹೋದರೆ ಅದು ಯಾವ ಕೆಲಸಕ್ಕೂ ಬರೋದಿಲ್ಲ ಅನ್ನುವ ತತ್ವ ಸಿದ್ಧಾಂತಕ್ಕೆ ನಿಮ್ಮ ಮನಸ್ಸು ಬದಲಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ. ಇದರ ಅರ್ಥ ಏನು ಅಂತಂದರೆ ನಾಸ್ತಿಕತೆ ಎನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ತುಂಬುತ್ತೆ ಅಂತ ಹೇಳಿ ಅರ್ಥ. ಅದನ್ನು ಆಲೋಚನೆ ಮಾಡಿ. ಯಾರ ಬಲವಂತಕ್ಕೂ ಕೂಡ ದೇವರನ್ನಾಗಲಿ, ಅಧ್ಯಾತ್ಮವನ್ನಾಗಲಿ, ಧಾರ್ಮಿಕ ಪ್ರಕ್ರಿಯೆಗಳನ್ನಾಗಲಿ ನಂಬುವಂಥದ್ದಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಏನು ಅನ್ನುವಂಥದ್ದನ್ನು ಮುಖ್ಯವಾಗಿ ಅರಿಬೇಕಾದಂಥದ್ದಿದೆ. ಶರೀರದಲ್ಲಿ ಏನೋ ಒಂದು ರೀತಿಯ ನೋವು ಕಾಣಿಸ್ಕೊಳ್ಳುತ್ತೆ. ಅದೂ ಕೂಡ ಮನಸ್ಸಿಗೆ ಹೆಚ್ಚಿನ ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದು. ಸಂಬಂಧಿಕರಲ್ಲೇ ವಿವಾಹವನ್ನು ಮಾಡಿಕೊಂಡಿದ್ದರೆ, ನೆಂಟರ ಇಷ್ಟರಲ್ಲೇ ವಿವಾಹವನ್ನು ಮಾಡಿಕೊಂಡಿದ್ದರೆ ಅದು ಸ್ವಲ್ಪ ಸಮಸ್ಯೆಗೆ ಕಾರಣವಾಗ್ತಕ್ಕಂಥದ್ದು. ಅದನ್ನೂ ಕೂಡ ವಿಶೇಷವಾಗಿ ಗಮನಿಸಬೇಕಾದಂಥದ್ದು. ಸಾಯಂಕಾಲದ ಹೊತ್ತಿಗೆ ಏನೋ ಅಪಶಕನ, ಒಂದು ರೀತಿಯ ಮನಸ್ಸಿಗೆ ಬೇಸರ, ಇವತ್ತೆಲ್ಲ ಹೀಗಾಯ್ತಲ್ಲ ಅಂತಕ್ಕಂತಹ ಒಂದು ವೇದನೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ವಿಶೇಷವಾಗಿ ಧ್ಯಾನದ ಮೊರೆ ಹೋಗಿ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಯಾವಾಗ ಧ್ಯಾನವನ್ನು ಮಾಡ್ತೀರಿ ಆಗ ಸರಿತಪ್ಪುಗಳ ವಿವೇಚನೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವುದನ್ನು ನಾನು ಆಯ್ಕೆ ಮಾಡಿಕೊಳ್ಬೇಕು ಅಂತಕ್ಕಂತಹ ತೀರ್ಮಾನವನ್ನು ಮಾಡಲಿಕ್ಕೆ ನಿಮಗೆ ಅದು ಸಹಾಯಕವಾಗುತ್ತೆ. ಶುಭವಾಗಿ. ವೃಷಭ ರಾಶಿ. ವ್ಯವಹಾರದಲ್ಲಿ ಸ್ನೇಹಿತರ ಬೆಂಬಲ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ವ್ಯವಹಾರಗಳು ಬಹಳ ಸುಗಮವಾಗಿ, ಸರಳವಾಗಿ ನಡೆದು ಹೋಗತಕ್ಕಂತಹ ದಿವಸ ಇದು ಎಂಬುದಾಗಿ ಹೇಳುವಂಥದ್ದು. ಹೆಚ್ಚು ಗಳಿಕೆ ಮಾಡುವಂತಹ ಭರದಲ್ಲಿ ಎಲ್ಲವನ್ನೂ ಕೂಡ ಮರೆತು ಬಿಡ್ತೀರಿ. ಯಾವ ಸಂಬಂಧವಾಗಲಿ ಅಥವಾ ನಿಮಗಿರತಕ್ಕಂತಹ ಸ್ಥಾನಮಾನವಾಗಲಿ, ನಿಮ್ಮನ್ನು ಆಶ್ರಯ ಮಾಡಿಕೊಂಡಿರ್ತಕ್ಕಂಥವರಾಗಲಿ ಯಾರೂ ಕೂಡ ನಿಮಗೆ ಜ್ಞಾಪಕಕ್ಕೆ ಬರೋದಿಲ್ಲ. ಯಾವ ವಿಷಯವೂ ಕೂಡ ಜ್ಞಾಪಕಕ್ಕೆ ಬರೋದಿಲ್ಲ. ಹಳೆಯದೆಲ್ಲ ಮರೆತು ನೀವು ಇಂದಿನ ಸ್ಥಿತಿಯನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಟುಕೊಳ್ತಕ್ಕಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ತಮ್ಮ ಕ್ಷೇತ್ರದಲ್ಲಿ ಅನುಕೂಲವಾಗುತ್ತೆ. ವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಣನೀಯವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಈ ದಿವಸ ವಿದ್ಯಾರ್ಥಿಗಳಿಗೆ ಅವಕಾಶಗಳಿರತಕ್ಕಂಥದ್ದು. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಹೆಚ್ಚು ಖರ್ಚುಗಳಿಂದ ಕುಟುಂಬದಲ್ಲಿ ಕಲಹ, ವಿಪರೀತವಾದಂತಹ ಖರ್ಚು ಮನೆಯಲ್ಲಿ ಜಗಳಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗಾಗಿ ಅಂತಹ ಅನಗತ್ಯವಾದಂತಹ ಖರ್ಚಿಗೆ ಒಂದು ಕಡಿವಾಣವನ್ನು ಹಾಕಲೇಬೇಕಾದಂಥದ್ದಿರುತ್ತೆ. ನಾನು ಅಂತಕ್ಕಂಥದ್ರಿಂದ ಎಲ್ಲದಕ್ಕೂ ತೊಂದರೆ. ಅಂದರೆ ನನ್ನ ಬಿಟ್ಟರಿಲ್ಲ, ನನ್ನಿಂದನೇ ಎಲ್ಲ ಕೆಲಸಗಳು ಅಂತಕ್ಕಂತಹ ಅಹಂಕಾರ, ಅಹಂಭಾವ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಅಹಂಕಾರವನ್ನು ದೂರ ಮಾಡಿಕೊಳ್ಬೇಕಾದಂಥದ್ದು. ಹಣ ಹೂಡಿಕೆಯಲ್ಲಿ ಬಹಳ ಜಾಗರೂಕರಾಗಿರಬೇಕು. ಹಣ ಹೂಡಿಕೆಯನ್ನು ಗೊತ್ತಿಲ್ಲದೆ, ಅದರ ಹಿಂದೆ ಮುಂದೆ ಏನೂ ವಿಚಾರಗಳನ್ನು ತಿಳಿದಲೇ ಹಣ ಹೂಡಿಕೆಯನ್ನು ಮಾಡಿದರೆ ನಷ್ಟವನ್ನು ಹೊಂದ್ತೀರಿ. ಹಾಗಾಗಿ ಅದರ ಬಗ್ಗೆ ತುಂಬ ಜಾಗರೂಕತೆಯಿಂದ ವರ್ತಿಸಬೇಕಾಗತ್ತೆ. ಪ್ರೇಮಿಗಳಿಗೆ ತೊಂದರೆಯಾಗತಕ್ಕಂತಹ ದಿವಸ. ಯಾವುದೇ ಕಾರಣಕ್ಕೂ ಜಗಳವನ್ನು ಮಾಡಿಕೊಳ್ಬೇಡಿ. ಜಗಳವನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆ ಬಗೆಹರಿಯುವುದಿಲ್ಲ. ಇನ್ನೂ ಕೂಡ ನಿಮ್ಮಲ್ಲಿ ವಿರಸ ಉಂಟಾಗತಕ್ಕಂತಹ ಸೂಚನೆ ಹೆಚ್ಚಾಗ್ತಕ್ಕಂಥದ್ದು. ಹಾಗಾಗಿ ಬೇರೆಯವರ ಜೊತೆ
ವರ್ತನೆ ಮಾಡಬೇಕಾದ್ರೆ ವ್ಯಂಗ್ಯ ಅಂತಕ್ಕಂಥದ್ದು ಬೇಡ, ಬೇರೆಯವರನ್ನ ಅಪಹಾಸ್ಯ ಮಾಡ್ತಕ್ಕಂಥದ್ದು, ಏನೋ ಯಾವುದೋ ಉತ್ಸಾಹದಲ್ಲಿ ಟೀಕೆಯನ್ನು ಮಾಡ್ತಕ್ಕಂಥದ್ದು ಬೇಡ. ಅವೆಲ್ಲವೂ ಕೂಡ ನಿಮಗೆ ಹಿಂದಿರುಗತಕ್ಕಂತಹ ಪರಿಸ್ಥಿತಿ ಒದಗುವಂಥದ್ದಾಗುತ್ತೆ. ಯಾವುದಾದ್ರೂ ಪುಣ್ಯಕಥಾ ಶ್ರವಣವನ್ನು ಮಾಡಿ ಹಲವಾರು ಜನ ಸಾಧಕರ ಜೀವನ ಚರಿತ್ರೆಯನ್ನು ನೀವು ಓದಿ ತಿಳಿದಾಗ ಅವರ ಸಾಧನೆಯ ಹಾದಿ ಯಾವ ರೀತಿಯಲ್ಲಿ ಆಯಿತು ಅನ್ನುವಂಥದ್ದು ಗೊತ್ತಾಗುತ್ತೆ. ಆಗ ನಿಮ್ಮಲ್ಲೂ ಕೂಡ ಸಣ್ಣ ಪುಟ್ಟ ಪರಿವರ್ತನೆಗೆ ಅವಕಾಶಗಳು ಆಗತಕ್ಕಂಥದ್ದು ಶುಭವಾಗಿ. ಕರ್ಕಾಟಕ ರಾಶಿ, ಹಳೆಯ ಕೆಲಸಗಳಿಗೆ ಮತ್ತೆ ದಾಸರಾಗ್ತಕ್ಕಂಥದ್ದು, ಬೇರೆ ದಾರಿ ಇಲ್ಲ. ಹಿಂದೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರಿ, ಯಾವುದೋ ಒಂದು ರೀತಿಯ ಮಾನಸಿಕವಾದಂತಹ ಬೇಸರದಿಂದ ಆ ಕೆಲಸ ಬೇಡ ಎಂಬುದಾಗಿ ಆ ಕೆಲಸವನ್ನು ಬಿಟ್ಟು ಬೇರೆ ಆಲೋಚನೆಯನ್ನು ಮಾಡಿ 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 ಯಾವ ಕೆಲಸಗಳೂ ಇಲ್ಲದೆ ಪುನಃ ಹಳೆಯ ಕೆಲಸವನ್ನೇ ಆಶ್ರಯ ಮಾಡಬೇಕಾದಂತಹ ದಿವಸ ಇದಾಗುವಂಥದ್ದು. ಯಂತ್ರೋಪಕರಣ ಖರೀದಿಯಲ್ಲಿ ಮೋಸವಾಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಹೊಸ ಯಂತ್ರಗಳನ್ನು ಖರೀದಿ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು, ಜಾಗ್ರತೆಯನ್ನು ವಹಿಸಬೇಕು. ಇಲ್ಲದೇ ಇದ್ದರೆ ವಂಚನೆಗೆ ಒಳಗಾಗ್ತಕ್ಕಂಥದ್ದಿದೆ. ಮನಸ್ಸಿಗೆ ಏನು ತೋಚುತ್ತೋ, ಏನು ಅನಿಸುತ್ತೋ ಆ ಕೆಲಸಗಳನ್ನು ಮಾಡಬೇಡಿ. ಯಾಕೆ ಅಂತಂದರೆ ಆಲೋಚನೆ ಇಲ್ಲದೆ, ಸರಿಯಾದಂತಹ ಸಲಹೆ ಇಲ್ಲದೆ ಮಾಡಿದಂತಹ ಕೆಲಸಗಳು ನಿಮಗೆ ನಷ್ಟವನ್ನು ಉಂಟು ಮಾಡುತ್ತೆ. ಹಾಗಾಗಿ ಎಚ್ಚರಿಕೆ ಇರಬೇಕಾಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಕರ್ತವ್ಯವನ್ನು ಲೋಪ ಮಾಡಬಾರ್ದು. ವಿದ್ಯಾರ್ಥಿ ದಶೆಯಲ್ಲಿ ಮುಖ್ಯವಾದಂತಹ ಕರ್ತವ್ಯ ಏನು? ಗುರು ಹಿರಿಯರಿಗೆ ಬೆಲೆಯನ್ನು ಕೊಡ್ತಾ ತಾವು ಅಭ್ಯಾಸವನ್ನು ಮಾಡಬೇಕು. ಅದನ್ನು ಹೊರತಾಗಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದು ವಿದ್ಯಾರ್ಥಿ ಜೀವನಕ್ಕೆ ಅಲ್ಲದೇ ಇರತಕ್ಕಂತಹದ್ದಾಗುತ್ತೆ. ಹಾಗಾಗಿ ಮನಸ್ಸಿನ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮಗಳು ಬೀರುವಂತಹ ಕೆಲಸಗಳನ್ನು ಮಾಡಬೇಡಿ. ಮಾನಸಿಕವಾಗಿ ನೀವು ಸ್ಥಿಮಿತತೆ ಇಲ್ಲ, ಅದನ್ನು ಕಳ್ಕೊಂಡಿದ್ದೀರಿ ಅಂತ ಆದರೆ ಯಾವ ಕೆಲಸಗಳು ಕೂಡ ಸರಿಯಾದಂತಹ ರೀತಿಯಲ್ಲಿ ಆಗುವುದಾಗಲಿ, ಕೆಲಸಗಳ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂಥದ್ದಾಗಲಿ ಯಾವುದೂ ಕೂಡ ಇಲ್ಲದೇ ಇರುವಂಥದ್ದು. ಇಂದಿನ ಜಾಗ್ರತೆ ಏನಿದೆ ಅದು ಮುಂದಿನ ನೈಜತೆಗೆ ಮಾರ್ಗದರ್ಶಿಯಾಗತ್ತೆ, ಕಾರಣವಾಗುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಡಬೇಕಾದಂಥದ್ದು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.